ಲೋಪ ಸಂಧಿ. ಸೊ ಇದು ಯಾವಾಗಪ್ಪ ಆಗುತ್ತೆ ಅಂತಂದ್ರೆ ಸರ್, ಸಿ ಐ ಕೆನಾಟ್ ಡೂ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ವು ಪ್ಲಸ್ ಕಾ ಅಂತ ತಗೊಂಬಂದು ನಾನು ನೀನು ಜಾಯಿನ್ ಮಾಡಕ್ಕಾಗಲ್ಲ. ಕರೆಕ್ಟ್ ಸರ್? Yes, sir. There has to be some logic ಅಲ್ವಾ? I cannot bring in ru plus a ತಗೊಂಬಂದು ಇದು ಜಾಯಿನ್ ಮಾಡಪ್ಪ ಅಂದ್ರೆ nobody can join it. So the formula or the condition that we use for ಲೋಪ ಸಂಧಿ ಏನಪ್ಪಾ ಅಂತಂದ್ರೆ, ಒಂದ್ ಸ್ವರ ಇನ್ ಫ್ರಂಟ್ ಆಫ್ ಇಟ್ ಅದರ್ ಸ್ವರ, ಒಂದು ಸ್ವರ ಬಂದು ಇನ್ನೊಂದು ಸ್ವರನು ಬಂದು, ಸೊ ವಾಟ್ ಎವರ್ ಸ್ವರ ಇಸ್ ಇನ್ ದ ಲಾಸ್ಟ್ ಸ್ವರ is lopa, meaning to say it is gone or swallowed. We call such a thing as lopa sandhi. ಅರ್ಥ ಆಗ್ತಿದ್ಯಾ ಸರ್? Sir. Sir, I'm not going to specific school level Kannada ಕೊಟ್ಟಂಗೆ ಇಷ್ಟೆಲ್ಲ ಬರೀತಾ ಇಲ್ಲ ನಾನು, because I assume that you people are all aware of what it is ಅಂತ ಹೇಳಿ. ಕರೆಕ್ಟ್ ಅಲ್ವಾ? I'm doing for examination purposes only. Okay. ಸೊ ಒಂದು ಸ್ವರದ ಮುಂದೆ ಇನ್ನೊಂದು ಸ್ವರ ಬಂದು ಆ ಪೂರ್ವ ಪದದ ಕೊನೆಯಲ್ಲಿರೋ ಸ್ವರ ಲೋಪವಾದರೆ ನಾವು ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಕ್ಲಿಯರಾ ಸರ್? ಸೊ ಮೇಲೆ ಇದು ಪ್ಲಸ್ ಇಟ್ಟು, ಇಲ್ಲಿ ಸ್ವರ ಇದೆ ಎ, ಕರೆಕ್ಟ್ ಅಲ್ವಾ? ಇಲ್ಲೇ ಸ್ವರ ಇದೆ ಇ ಇದೆ, ಕರೆಕ್ಟ್ ಅಲ್ವಾ? ಸೊ ಇವೆರಡು ಇದೆ. ಇವಾಗ ಮೇಲೆ ಪ್ಲಸ್ ಇಟ್ಟು ಇಟ್ ವಿಲ್ ಬಿಕಮ್ ವಾಟ್ ಸರ್? ಮೇಲಿಟ್ಟು. ಅಂದ್ರೆ ಸಿ ಇವಾಗ ಇದು ಪೂರ್ವ ಪದದಲ್ಲಿ ಇರೋದು ಹೋಯ್ತು, ಕರೆಕ್ಟಾ? ಎ ಇಸ್ ಗಾನ್, ಕರೆಕ್ಟ್ ನಾಟ್ ಸರ್? ಸೊ ಇಲ್ಲಿ ಎ ಲೋಪ ಆಯ್ತು ಇವಾಗ. ಸೊ ಒಂದು ಸ್ವರದ ಮುಂದೆ ಇದು ಸ್ವರ, ಒಂದು ಸ್ವರದ ಮುಂದೆ ಇನ್ನೊಂದು ಸ್ವರ ಬಂದು ಅದರ್ ಸ್ವರ ಆಪೋಸಿಟ್ ಆಗಿ ಬಂದು ಪೂರ್ವ ಪದದಲ್ಲಿರುವ ಸ್ವರ ಲೋಪವಾದರೆ ವಿ ಕಾಲ್ ದಟ್ಟೆ ಸಂಧಿ ಆಸ್ ಲೋಪ ಸಂಧಿ. Any doubt here, sir? No, sir. No doubt. Okay, na. Ivaga now I will write this one. You also should solve it in the same way. Okay? Yes, sir. ಮುಳ್ಳು ಪ್ಲಸ್ ಅನ್ನು. ಇವಾಗ ಇಲ್ಲಿ ಯಾವ್ಯಾವ ಇಲ್ಲ, ಮುಳ್ಳು is okay ಮೇಡಮ್, ಬಟ್ ಇಲ್ಲಿ ಏನೇನಿದೆ? Let us do it slowly. ಏನಿದೆ? ಇಲ್ಲಿ ಸೊ ಅಲ್ಲಿಗೆ two ಸ್ವರಾಸ್ ಕಮಿಂಗ್. ಸೊ ಸ್ವರ ಪ್ಲಸ್ ಸ್ವರ, ಕರೆಕ್ಟ್ ಅಲ್ವಾ? ಸೊ ಸ್ವರ ಪ್ಲಸ್ ಸ್ವರ, first condition is done. Second condition is left side should thing go. So this should go mullu plus annu mullannu, correct sir? Correct allige idu hoytu. Clear sir? Yes, sir. Okay, ivaga just I will write here, if you want you can save it or whatever you want to do. So ನಮಗೆ ಮುಳ್ಳ ಲೋಪ ಸಂಧಿ ನಾವು ಬದ್ಕೋಬೇಕಾದ್ರೆ we should want ಸ್ವರ versus ಸ್ವರ, and second criteria is first ಸ್ವರನ second ಸ್ವರನ sir? First swara, sir. ಮೊದಲನೇ or the left side one is equal to swallowed. Is it clear sir? Yes, sir. This is your lopa sandhi. Ivaga now I will give you lopa sandhi. You tell me what is being swallowed, because ಇಲ್ಲಿ ಈ ಡ್ಯಾಶ್ ಲೋಪವಾಗಿದೆ, ಆಕಾರ ಲೋಪವಾಗಿದೆ, ಉಕಾರ ಲೋಪವಾಗಿದೆ, ಏಕಾರ ಲೋಪವಾಗಿದೆ ಅಂತ ಕ್ವಶನ್ ಬರುತ್ತೆ. I will give you the word, you tell me what is being swallowed there. Okay? Yes, sir. Okay, sir. Yes sir. ವರಸುತ್ತ ಪ್ಲಸ್ ಇದ್ದ is equal to ವರಸುತ್ತಿದ್ದ, ಕರೆಕ್ಟಾ? ಇಲ್ಲಿ Yes, sir. ಸೊ ಏನಿದೆ ಅಲ್ಲಿ, ತಾ ಏನಿದೆ ಅಲ್ಲಿ, ಅಲ್ಲಿ ಏನ್ ಮಾಡಿದೆ? ಇವಾಗ ಏನ್ ಲೋಪ ಆಗಿದೆ? ಆಕಾರ ಲೋಪ ಆಗಿದೆ. ಓಕೆ, ನೆಕ್ಸ್ಟ್ ಏನ್ ಲೋಪ ಆಗಿದೆ ಇಲ್ಲಿ? ಹೂ ಲೋಪ ಆಗಿದೆ. ಮೇಲೆ ಏನ್ ಲೋಪ ಆಗಿದೆ? So swara plus swara, swara 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 swara, swara plus swara. Left side one is gone. Left side one is gone. So in ಮಿಗ್ಲಿದೆ. ಸೊ ವರಸುತ್ತ ಪ್ಲಸ್ ಇದ್ದ is equal to ವರಸುತ್ತಿದ್ದ, ಹುಡುಗರು ಪ್ಲಸ್ ಎಲ್ಲರೂ is equal to ಹುಡುಗರೆಲ್ಲರೂ, ಮೇಲೆ ಪ್ಲಸ್ ಏರು ಮೇಲೇರು. ಸೊ ಕ್ಲಿಯರಾ ಸರ್? Yes, sir. Done. So now if I want to extrapolate this and make one example ಅಂತ ತಗೊಂಡ್ರೆ ಇವಾಗ ಊರು ಪ್ಲಸ್ ಅಲ್ಲಿ is equal to ಊರಲ್ಲಿ. ಸೊ ಇಲ್ಲಿ ಹೋಯ್ತು, ಕರೆಕ್ಟಾ? and I is there. Okay, next ಅವನ ಪ್ಲಸ್ ಅಲ್ಲಿ, or ಅವನು ಪ್ಲಸ್ ಅಲ್ಲಿ, ಅವನಲ್ಲಿ. ಸೊ ಕ್ಲಿಯರ್ ಸರ್? ಎನಿ ಡೌಟ್ ವಿತ್ ರೆಸ್ಪೆಕ್ಟ್ ಟು ಲೋಪ ಸಂಧಿ ಸರ್? No, sir. ಮಾಡ್ತೀರಲ್ವಾ ಎಕ್ಸಾಂಪಲ್ ಬಂದ್ರು? Yes, sir. ಸೂಪರ್ ಸರ್.